ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಯಾಕ್ರೆ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ? ಬನ್ರಿ ಇಲ್ಲಿ. ಎಷ್ಟು ತಗೊಳ್ಳಿ ಅಂದ್ರೆ ಇಲ್ದೇ ಇರೋದೆಲ್ಲ ಚೇಷ್ಟೆ. ಬನ್ನಿ ಕೂತ್ಕೊಳ್ಳಿ. ಇಲ್ಲ ನನಗೆ ಈಗ ಓಕೆ ಗೊತ್ತು. ಆಯ್ತಾಯ್ತು ಕೂತ್ಕೊಳ್ಳಿ ತಗೊಳ್ಳಿ, ಕುಡೀರಿ ಕಾಫಿ. ನಾನು ಕುಡಿಸ್ಲಾ? ಇಲ್ಲ ಪರವಾಗಿಲ್ಲ ಗೊತ್ತಂಬರೆ. ಇದನ್ನ ತೆಗಿಬಹುದಾ? ಇದೇ ಅರ್ಧ ಭಾರ ಇದೆ, ಇದರಿಂದಾನೇ ನಂಗೆ ಇನ್ನೂ ಕೈ ನೋವು ಜಾಸ್ತಿ ಆಗ್ತಿದೆ. ನಿಮ್ಗೇನು ನೋವಿಲ್ಲ, ಕಂಫರ್ಟಬಲ್ ಆಗಿದ್ರೆ ಅಂದ್ರೆ ತೆಗಿಬೋದು. ತೆಗಿಬೋದಲ್ಲ? ಇರಿ ಥ್ಯಾಂಕ್ ಯು. ಸ್ವಲ್ಪ ಕೈ ಹಿಂಗೆ ಮಾಡಿ, ಹಿಂಗೆ. ವಾವ್, ಅನ್ಬಿಲೀವಬಲ್. ಭಾಳ ಫಾಸ್ಟಾಗಿ ರಿಕವರ್ ಆಗಿದ್ದಾರೆ. ವೆರಿ ಗುಡ್. ಎಸ್, ಥ್ಯಾಂಕ್ ಗಾಡ್. ತಗೊಳ್ಳಿ ಕಾಫಿ. ಈ ಕಡೆ ಇಟ್ಕೊಂಡು ಆ ಕಡೆ ಕುಡಿ. ಥ್ಯಾಂಕ್ ಯು. ಓಕೆ ಅಲ್ಲ? ಓ ಸೂಪರ್. ಥ್ಯಾಂಕ್ ಯು. ನಿಮಗೆ ಕಾಫಿ? ನಾನು ಕುಡ್ದೆ, ಇನ್ನೊಂದು ರೌಂಡ್ ಆಮೇಲೆ ಕುಡಿತೀನಿ. ರೀ ಇದೇನಿದು ತಲೆ ಹಿಂಗಾಗೈತಲ್ಲ? ಕಟಿಂಗ್ ಮಾಡ್ಸಿಲ್ವಾ? ಕಟಿಂಗ್ ಅವ್ರನ್ನ ಬರಕ್ಕೆ ಹೇಳ. ಅಲ್ಲ ನಿಮ್ಮನ್ನ ಹಿಂಗ್ ನೋಡಕ್ಕೆ ಆಯ್ತಿಲ್ಲ ನನ್ನ ಕೈಲಿ. ಕೂದ್ಲಿಗೆ ಏನಾಗಿದೆ ಮಲ್ಲಿ? ಚೆನ್ನಾಗಿದೆಯಲ್ಲ. ಜನ ಹೇಳ್ತಾರೆ ಸರ್ ನೀವು ನೋಡಕ್ ಚೆನ್ನಾಗಿದ್ದೀರಾ, ಸ್ಮಾರ್ಟ್ ಆಗಿದ್ದೀರಾ ಅಂತ. ನೀನೇ ನಿಂಗ ಎಲ್ಲ ಸ್ಮಾರ್ಟ್ ಆಗೇ ಇದ್ದೀರಾ, ಆದ್ರೆ ಅಷ್ಟು ಸ್ಮಾರ್ಟ್ ಆಗಿ ಕಾಣಿಸ್ತಾ ಇಲ್ಲ. ಈ ಕೂದಲು ಕಟಿಂಗ್ ಮಾಡಿಸ್ಬಿಟ್ರೆ ಇನ್ನೂ ಚಂದ ಕಾಣಿಸ್ತೀರಾ. ಕೂದಲದೇ ಸಮಸ್ಯೆ. ಕೂದ್ಲಿಗೆ ಏನಾಗಿದೆ ಮಲ್ಲಿ? ಚೆನ್ನಾಗಿದೆ, ಅದು ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಇನ್ನ ಶಾರ್ಟ್ ಮಾಡಿಸ್ಬಿಟ್ರೆ ಈ ಪ್ರೈಮರಿ ಸ್ಕೂಲ್ಗೆ ಹೋಗೋ ಮಕ್ಳ ತರ ಕಾಣಿಸ್ಬಿಡ್ತೀನಿ. ನನ್ನ ಫೇಸ್ಗೆ ಅದು ಸೂಟ್ ಆಗಲ್ಲ ಅಲ್ವಾ? ಕೂದಲು ಶಾರ್ಟು, ಮೀಸೆ ದೊಡ್ಡದಾಗ ಕಾಣಿಸಿದ್ರೆ ಚೆನ್ನಾಗಿರಲ್ಲ ಮಲ್ಲಿ. ಇವಾಗ ಕರೆಕ್ಟ್ ಆಗಿದೆ. ಆಯ್ತಪ್ಪ, ಇನ್ನೊಂದು 2 ವೀಕ್ಸ್ ಅಂದ್ರೆ 2 ವಾರ ಬಿಟ್ಟು ಕಟಿಂಗ್ ಮಾಡಿಸ್ತೀನಿ. ಓಕೆ? 2 ವಾರ ಬಿಟ್ಕೊಂಡು ಅಷ್ಟಾಗಿ ತಲೆ ಕಾಡಾಗ್ಬಿಟ್ಟಿರ್ತೈತೆ. ಏನ್ಗಳಿಗಂತೂ ಹಬ್ಬನೇ ಹಬ್ಬ. ಆಮೇಲೆ ಏನು ಸಾಕಾಣಿಕಾ ಕೇಂದ್ರ ಆಗ್ಬಿಟ್ರೆ ತಲೆ ಕಷ್ಟ. ಏನು ಸಾಗಾಣಿಕೆ? ಏನ್ ಮಾತಾಡ್ತಿದ್ಯಾ ಮಲ್ಲಿ ನೀನು? ಸುಮ್ಮನೆ ಇರು. ಸರಿ ಆಯ್ತು, ಏನ್ ಕಟಿಂಗ್ ಮಾಡಿಸ್ಬೇಕು ತಾನೆ? ನಾನು ಹೆಂಡತಿ ಹೇಳ್ತಿದ್ದಾಳೆ ಅಂತ ಹೋಗಿ ಕಟಿಂಗ್ ಮಾಡಿಸ್ಕೊಂಡ್ ಬರ್ತೀನಿ. ಎಲ್ಲ ಹೋಗ್ತಿದ್ದೀರಾ? ಯಾರು ಎಲ್ಲೂ ಹೋಗಂಗಿಲ್ಲ. ಬಾವರು ಮನೆಗೆಲ್ಲ ದಿಗ್ಬಂಧನ ಹಾಕ್ಬಿಟ್ಟವ್ರೆ. ಅದನ್ನ ದಾಟಿ ಯಾರು ಎಲ್ಲೂ ಹೊರಗೆ ಹೋಗಕ್ ಆಗಕ್ಕಿಲ್ಲ. ನೀವು ಬೇಕಾದ್ರೆ ಕಟಿಂಗ್ ನ 2 ವಾರ ಬಿಟ್ಕೊಂಡೇ ಮಾಡಿಸ್ಕೊಳ್ಳಿ. ಇವಾಗ ಮಾತ್ರ ಎಲ್ಲೂ ಹೊರಗಡೆ ಹೋಗ್ಬೇಡಿ. ನಾನು ಅದನ್ನೆಲ್ಲ ಮಲ್ಲಿ ಹೇಳಿದ್ದೆ 2 ವಾರ ಬಿಟ್ಟು ಮಾಡಿಸ್ತೀನಿ ಅಂತ ಹೇಳಿದ್ದ ಮಾತು. ಮಲ್ಲಿ ನಿನ್ ಕೈಯಾರೆ ಕಾಫಿ ಮಾಡ್ತೀಯಲ್ಲ ಮಲ್ಲಿ, ಸಖತ್ತಾಗಿ. ಅದನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ. ಒಂದ್ ದೊಡ್ಡ ಕಾಫಿ ಮಾಡ್ಕೊಂಡ್ ಬರ್ತೀಯಾ? ಮಾಡ್ಕೊಬತ್ತೀನಿ. ನಿಧಾನಕ್ಕೆ ಮಾಡ್ಕೋಬ ಮಲ್ಲಿ. ಹಾಯ್ ಬೇಬಿ, ಏನ್ ಸಮಾಚಾರ? ನೆನ್ಸ್ಕೊಂಡ್ ಕಾಲ್ ಮಾಡ್ಬಿಟ್ಟಿದ್ಯಾ? ಏನ್ ಕತೆ ನಿಂದು? ಎಲ್ಲಿದ್ಯಾ? ನನ್ ಕತೆ ಏನು ಇಲ್ಲ. ಮತ್ತೆ ನಾನು ಬ್ಯಾಕ್ ಟು ಬೆಂಗಳೂರು ಬಂದಿದ್ದೀನಿ ಗೊತ್ತಾ? ಓಹ್, ಬೆಂಗಳೂರು ಬಂದಿದ್ಯಾ ಬೇಬಿ ನೀನು? ಅಲ್ಲ, ಏನ್ ಸಡನ್ ಸರ್ಪ್ರೈಸ್? ಹೇಳಿಲ್ಲ ನನಗೆ. ಅದಕ್ಕೆ ಫೋನ್ ಮಾಡಿದೆ. ನಿಮ್ ಮನೇಲಿ ಏನೇನೋ ಆಗಿದೆ, ನನ್ಗೊಂದ್ ಮಾತು ಹೇಳ್ಬೇಕಲ್ವಾ? ನೀವೇನು ಹೇಳೋದೇ ಇಲ್ಲ. ವೆರಿ ಬ್ಯಾಡ್. ಸಾರಿ ಬೇಬಿ, ಸಿಚುಯೇಷನ್ ಆಗಿತ್ತು. ಅಂಡ್ ಇದೆಲ್ಲ ನಿನಗೆ ಗೊತ್ತಾಯ್ತು? ಯಾರು ಹೇಳಿದ್ದು? ಅದ್ ಹಾಗೆ, ನಾವ್ ಯಾರನ್ನ ಪ್ರೀತಿಸ್ತೀವಲ್ವಾ ಅವ್ರ ಬಗ್ಗೆ ನಮ್ಗೆಲ್ಲ ಗೊತ್ತಾಗತ್ತೆ. ಯಾಕಂದ್ರೆ ನಾವೆಲ್ಲೇ ಇದ್ರು ಹೇಗೆ ಇದ್ರು ನಮ್ ಮನ್ಸೆಲ್ಲ ಅವ್ರ ಮೇಲೆ ಇರುತ್ತಲ್ಲ. ಸೊ ಹಾಗಾಗಿ ಅವ್ರ ಬಗ್ಗೆ ಎಲ್ಲ ಗೊತ್ತಾಗತ್ತೆ. ಓಹೋ, ಹಾಗೆ ಅಂದ್ರೆ ನಮ್ಮ ರಿಲೇಶನ್ಶಿಪ್ ಅಷ್ಟು ಸ್ಟ್ರಾಂಗ್ ಆಗಿ ಥಿಕ್ ಆಗಿದೆ ಏನು? ಅದ್ ಹಾಗೇನೆ. ಅದಕ್ಕೆ ನಿಮ್ಗೆ ಏನಾಯ್ತು ಅಂತ ಒಂದೇ ಉಸಿರಿಗೆ ಓಡ್ ಬಂದೆ ಗೊತ್ತಾ? ಈಗ ಇಮಿಡಿಯೇಟ್ ಆಗಿ ನಾನ್ ನಿಮ್ನ ನೋಡ್ಬೇಕು, ನಿಮ್ ಹತ್ರ ಮಾತಾಡ್ಬೇಕು. ಅವಾಗ್ಲೇ ನನ್ ಮನ್ಸಿಗೆ ಸಮಾಧಾನ ಆಗೋದು. ಗೊತ್ತಾಯ್ತಾ? ನೀವ್ ಏನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ. ನೀವ್ ಹೇಗಾದ್ರೂ ಸರಿ ಬರ್ಲೇಬೇಕು. ನಾನ್ ನಿಮ್ನ ನೋಡ್ಬೇಕು, ನಿಮ್ ಹತ್ರ ಮಾತಾಡ್ಬೇಕು ಅಷ್ಟೇ. ಏ ಬೇಬಿ, ಸಡನ್ ಆಗಿ ಈ ತರ ಎಲ್ಲ ಹೇಳಿದ್ರೆ ನನಗೆ ಕಷ್ಟ ಆಗುತ್ತೆ ಬೇಬಿ. ಸರಿ, ಹಾಗಿದ್ರೆ ನಿಮ್ಗೆ ಯಾಕೆ ತೊಂದ್ರೆ? ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ. ಅಲ್ಲೇ ಮೀಟ್ ಮಾಡೋಣ, ಓಕೆನಾ? ಏ ಬೇಬಿ, ಏನ್ ಮಾತಾಡ್ತಾ ಇದ್ಯಾ? ಸ್ವಲ್ಪ ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ನಾನು ಹಂಗೆಲ್ಲ ಎಷ್ಟ್ರಿ ಹೇಳಿದ್ ನಿಮ್ಗೆ? ಹೇಳಿದೀನಿ ತಾನೇ ಕೆಲಸ ಏನೇನ್ ಮಾಡ್ಬೇಕು ಅಂತ. ನಾನು ಆಫೀಸಿಗೆ ಬರಕ್ ಆಗ್ತಿಲ್ಲ, ಕೆಲಸ ನೀವು ನೋಡ್ಕೊಳ್ಳಿ ಅಂತ ಹೇಳಿದೀನಿ ತಾನೆ. ಎಷ್ಟು ಹೇಳಿದ್ರೆ ಮತ್ತೆ ಅದನ್ನೇ ಮಾಡ್ತಿರಲ್ರಿ ನೀವು. ಇಡೀ ಫೋನು ನಾನು ಆಮೇಲೆ ಮಾಡ್ತೀನಿ. ಮೋಸ್ಟ್ಲಿ ಅವ್ರ ಹೆಂಡತಿ ಬಂದಿರಬೇಕು ಅನ್ಸುತ್ತೆ. ಅದಕ್ಕೆ ಕಾಲ್ ಕಟ್ ಮಾಡಿರಬೇಕು. ನಾನೇ ಅಲ್ಲೋಗಿ ಮೀಟ್ ಮಾಡೋಣ.
ಯಾರದ್ರಿ ಫೋನು? ಆಫೀಸ್ದಾ? ಆಫೀಸ್ದು ಮಲ್ಲಿ. 2 ದಿನ ಆಫೀಸ್ಗೆ ಹೋಗಿಲ್ಲ ಅಂದ್ರೆ ಹೆಂಗ್ ಮಾಡ್ತಾರೆ ನೋಡು ಮಲ್ಲಿ. ಎಲ್ಲ ಕೆಲಸಗಳು ಪೆಂಡಿಂಗ್ ಆಗ್ಬಿಡುತ್ತೆ. ಆ ಪೆಂಡಿಂಗ್ ಅಲ್ಲಿರೋ ಕೆಲಸಗಳೆಲ್ಲ ಸೇರಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಪ್ರೆಷರ್ ತಲೆಗೆ ಹೋಗಿ ತಲೆ ಬ್ಲಾಸ್ಟ್ ಆಗಿ ಎಲ್ಲಿ ನಾನೇ ಹೋಗ್ಬಿಡ್ತೀನಿ ಅನ್ಸುತ್ತೆ ಮಲ್ಲಿ. ಅಯ್ಯಯ್ಯೋ ರೀ, ಅಂಗನವಾಡಿ ಬಿಡ್ತು ಅನ್ನಿ. ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಭಾವನರ ಹತ್ರ ಹೇಳ್ಬಿಟ್ಟು ಏನಾರ ಒಂದು ವ್ಯವಸ್ಥೆ ಮಾಡಿಸ್ತೀನಿ. ನೀವು ಮಾಡೋ ಕೆಲ್ಸನ ಬೇರೆ ಯಾರಿಗಾದ್ರೂ ಒಪ್ಸಕ್ ಹೇಳ್ತೀನಿ, ಆಯ್ತಾ? ತಕಡಿ ಕಾಪಿ. ಥ್ಯಾಂಕ್ ಯು. ನನ್ನ ಟೆನ್ಷನ್ ನನಗೆ ಇವಳು ಬೇರೆ, ಅದೇನು ಬೇರೆ ಮೀಟ್ ಮಾಡ್ಬೇಕಂತ ಏನಪ್ಪಾ ಮಾಡೋದು? ಅಯ್ಯೋ ಯಾಕ್ರಿ ಸುಟ್ಕೊಂಡ್ರಾ? ಬಿಸಿ. ಜ್ಞಾನ ಎಲ್ಲೆಲ್ಲೋ ಇದ್ರೆ ಹಿಂಗೆ ಆಗೋದು. ಗಮನ ಇಲ್ಲಿರ್ಲಿ. ಹಾ ಸಾರಿ ಮಲ್ಲಿ, ಗಮನ ಇಲ್ಲೇ ಇರುತ್ತೆ. ಸರಿ, ನೀವು ಕುಡಿತೀರಿ, ನಾನು ಹೋಗಿ ಅಕ್ಕನ ಮಾತಾಡ್ಸ್ಕೊ ಬರ್ತೀನಿ. ಸರಿ ಮಲ್ಲಿ, ಕಾಫಿ ಚೆನ್ನಾಗಿದೆ, ಸೂಪರ್, ಥ್ಯಾಂಕ್ ಯು. ಪಾರ್ಥ ಎಲ್ಲಿಗೆ? ಆಲ್ಮೋಸ್ಟ್ ಲೊಕೇಶನ್ ರೀಚ್ ಆಗ್ತಾ ಇದೀವಿ. ಜಸ್ಟ್ ಯು ಆಲ್ಮೋಸ್ಟ್ ದೇರ್. ರೆಡಿ? ಹಾ ರೆಡಿ. 1 2 ಎಸ್, ಇವತ್ತಿಗೆ ನಮ್ಮ ಲವ್ ಶುರುವಾಗಿ 1 ವರ್ಷ ಆಯಿತು. ಐ ಮೀನ್ ನನ್ನ ಲವ್ನ ನಿಮ್ಮ ಹತ್ರ ಹೇಳ್ಕೊಂಡು ನಾನು ನಿಮಗೆ ಇವತ್ತು ಪ್ರಪೋಸ್ ಮಾಡಿದ್ದಿನ. ಅದಕ್ಕೆ ಆ ಖುಷಿಲಿ ಈ ಅರೇಂಜ್ಮೆಂಟ್ಸ್ ಆ್ಯಂಡ್ ಸೆಲೆಬ್ರೇಷನ್ಸ್ ಎಲ್ಲ. ಅಪೇಕ್ಷಾ, ಒಂದೇ ಒಂದು ಸಲ ಫುಲ್ ಫ್ಲ್ಯಾಶ್ ಬ್ಯಾಕ್ ಹೋಗಿ ಬನ್ನಿ. ಐ ಮೀನ್ ನಾವು ಕಳೆದ ಕ್ಷಣಗಳು ಎಷ್ಟು ಚೆನ್ನಾಗಿತ್ತಲ್ಲ. ಇದು ಬರೀ ರೋಸ್ ಅಲ್ಲ, ಇದರಲ್ಲಿ ನನ್ನ ಫೀಲಿಂಗ್ಸ್ ಇದೆ. ಇನ್ನು ಮುಂದಕ್ಕೆ ನಾನು ನಿಮ್ಮವನು, ನೀವು ನನ್ನವನು. ಐ ಲವ್ ಯು. ಹೌದು, ತುಂಬಾ ಸ್ಪೆಷಲ್ ಡೇ ಅವತ್ತು. ನಾನು ಅದನ್ನು ಯಾವತ್ತೂ ಮರೆಯೋದಿಲ್ಲ. ಯಾಕೆ ಅಂದರೆ ನನಗೆ ನೀವು ಸಿಕ್ಕಿದ ದಿನ ಅವತ್ತು. ಐ ಮೀನ್ ನನಗೂ ಅಷ್ಟೇ, ನೀವು ಅವತ್ತು ನನಗೆ ಸಿಕ್ಕಿದ ದಿನ. ಇದೊಂಥರ ಹ್ಯಾಪಿ ಪ್ರಪೋಸ್ ಆನಿವರ್ಸರಿ ಇದ್ದಂಗೆ. ಸೊ ಹಾಗೆ ವಿಶ್ ಮಾಡ್ಬಿಡ್ತೀನಿ. ಹ್ಯಾಪಿ ಪ್ರಪೋಸ್ ಡೇ ಮೈ ಡಿಯರ್ ವೈಫ್. ಥ್ಯಾಂಕ್ ಯು. ನಿಮಗೂ ಅಷ್ಟೇ ಹ್ಯಾಪಿ ಪ್ರಪೋಸ್ ಆ್ಯನಿವರ್ಸರಿ. ಥ್ಯಾಂಕ್ ಯು. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಪಾರ್ಥ. ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನನಗಂತೂ ಮಾತೇ ಬರ್ತಾ ಇಲ್ಲ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನನಗೆ. ನಾನು ಇಮೋಷ್ನಲ್ ಆಗ್ತಿದ್ದೀನಿ ಅನಿಸ್ತದೆ. ಥ್ಯಾಂಕ್ ಯು ಸೋ ಮಚ್. ಯು ಮೇಡ್ ಮೈ ಡೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.